ಕೆಲವೊಂದಿಷ್ಟು ಪಿತೂರಿಗಳು ನಡೆದಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಸಮೇತ ನಾನು ವಿಡಿಯೋನ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಅಭಿಮಾನಿಗಳು ನನ್ನ ದೇವರು ಅಂದುಕೊಂಡಿದ್ದ ದರ್ಶನ್ ಅವರಿಗೆ, ಅಭಿಮಾನಿಗಳೇ ನನ್ನ ಸೆಲೆಬ್ರಿಟಿಗಳು ಅಂದುಕೊಂಡಿದ್ದ ದರ್ಶನ್ ಅವರಿಗೆ ಅಭಿಮಾನಿಗಳು ಇನ್ನು ಹೆಸರಿನಿಂದಲೇ ಕಂಟಕವೂ ಆಯ್ತಾ. ಈತ ಏನ್ ಮಾಡ್ತಾನೆ ಅಂದ್ರೆ, 1200 ಫ್ರೆಂಡ್ಸ್ ಇದ್ದಾರೆ, ಜೈ ಡಿ ಬಾಸ್ ಅಂತಾನೆ ಹಾಕೋತಾನೆ. ಅವನು ದರ್ಶನ್ ಅಭಿಮಾನಿ ಅಂತಾನೆ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಮೇಲೆ ನೋಡಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತಾನು ಕ್ರಿಯೇಟ್ ಮಾಡ್ಕೊಂಡು, ಅಂದ್ರೆ ಇಲ್ಲಿ ವಾಲ್ ಪೇಪರ್ ಹಾಕೊಂಡಿದ್ದಾನೆ. ಅದ್ರ ಜೊತೆಗೆ ಇವನು ಏನೆಲ್ಲ ಮಾಡಿದನಪ್ಪ ಅಂದ್ರೆ, ನಾನು ಈ ಐಡಿನ ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಭಾರತ ರತ್ನ ಡಾಕ್ಟರ್ ದರ್ಶನ್ ಅನ್ನೋದು ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಈ ತರ ತುಂಬಾ ಅಕೌಂಟ್ಸ್ಗಳಿರುತ್ತೆ. ಆದ್ರೆ ಇದೊಂದು ಜಸ್ಟ್ ಎಕ್ಸಾಂಪಲ್. ಇದೊಂದು ನನಗೆ ಕಣ್ಣಿಗೆ ಬಿದ್ದಂಥದ್ದು, ನಾನು ನಿಮ್ಮ ಮುಂದೆ ಹೇಳ್ಬೇಕು ಅಂತ ಅನ್ನಿಸ್ತು. ಭಾರತ ರತ್ನ ಡಾಕ್ಟರ್ ದರ್ಶನ್ ಅಂತ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋತಾನೆ ಒಬ್ಬ. ಈತ ಏನ್ ಮಾಡ್ತಾನೆ ಅಂದ್ರೆ, 1200 ಫ್ರೆಂಡ್ಸ್ ಇದ್ದಾರೆ, ಜೈ ಡಿ ಬಾಸ್ ಅಂತಾನೆ ಹಾಕೋತಾನೆ. ಅವನು ದರ್ಶನ್ ಅಭಿಮಾನಿ ಅಂತಾನೆ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಮೇಲೆ ನೋಡಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತಾನು ಕ್ರಿಯೇಟ್ ಅಂದ್ರೆ ಇದು ವಾಲ್ ಪೇಪರ್ ಹಾಕೊಂಡಿದ್ದಾನೆ. ಅದ್ರ ಜೊತೆಗೆ ಇವನು ಏನೆಲ್ಲ ಮಾಡಿದನಪ್ಪ ಅಂದ್ರೆ, ಇಲ್ಲಿ ಮೇಲೆ ಒಂದು ದರ್ಶನ್ ಅವರ ಫೋಟೋ ಹಾಕಿದ್ದಕ್ಕೆ ಏನ್ ಕಮೆಂಟ್ಸ್ ಮಾಡಿದಾರೆ, ಇದೇ ಒಂದು ಐಡಿಯಾವನ್ನು ಭಾರತ ರತ್ನ ಡಾಕ್ಟರ್ ದರ್ಶನ್ ಅನ್ನೋನು ಡ್ಯಾಶ್ ಮಗ, ಅಂದ್ರೆ ನಾನು ಅದನ್ನ ಬಳಸೋಕಲ್ಲ, ಇಲ್ಲಿ ಬರ್ದಿದ್ದಾನೆ, ಡ್ಯಾಶ್ ಮಗ ಸಾಯೋವರೆಗೂ ಜೈಲಲ್ಲೇ ಇರ್ಲಿ. ಅಂದ್ರೆ ಅವನು ಹಾಕೊಂಡ್ರ ಇದು ನೋಡಿ, ದರ್ಶನ್ ಅವ್ರ ಫೋಟೋನೇ ಹಾಕೊಂಡಿದ್ದಾನೆ, ದರ್ಶನ್ ಅವ್ರ ಅಭಿಮಾನಿ ಅಂತಾನೆ ಅಂದ್ಕೊಂಡಿದ್ದಾನೆ. ಅಂದ್ರೆ ಅವನು ಈ ತರ ಕಮೆಂಟ್ಸ್ ಮಾಡಿದ್ದಾನೆ. ಇದರ ಜೊತೆಗೆ ಇದೇ ವ್ಯಕ್ತಿ ಬೇರೆಯವರ ವಿಚಾರಕ್ಕೆ ಹೋಗಿ, ಈ ಫಾರ್ ಎಕ್ಸಾಂಪಲ್ ನೋಡ್ಬೋದು, ದರ್ಶನ್ ಅಭಿಮಾನಿಗಳು ಕೆಟ್ಟ ಮೆಸೇಜ್ ಮಾಡ್ತಾ ಇದ್ರು ಅಂತ. ಇದೇ ವ್ಯಕ್ತಿ ಬೇರೆಯವರ ವಿಷಯಕ್ಕೆ, ಅಂದ್ರೆ ಪ್ರಥಮ್ಗಾಗಿರ್ಬೋದು, ಆಮೇಲೆ ರಮ್ಯಾ ಅವ್ರಿಗಾಗಿರ್ಬೋದು, ಈ ತರದ ವ್ಯಕ್ತಿಗಳು ಕಮೆಂಟ್ಸ್ ಮಾಡಿಲ್ಲ ಅನ್ನೋದಕ್ಕೆ ಏನು ಕಮೆಂಟ್ಸ್ ಮಾಡಿರಬಹುದಲ್ವಾ. ಅದ್ರ ಜೊತೆಗೆ ಇನ್ನ ಈ ತರ ನೋಡಿ, ಭಾರತದ ಡಾಕ್ಟರ್ ದರ್ಶನ್ ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ತರ ಪೋಸ್ಟ್ ಹಾಕೊಂಡಿದ್ದಾನೆ. ಈ ತರ ನೋಡಿದ್ರೆ ದರ್ಶನ್ ಅಭಿಮಾನಿ ಅಂತಾನೆ ಅಂದ್ಕೋಬೇಕು. ಅದ್ರ ಜೊತೆಗೆ ನೋಡಿ, ಫೋಟೋನು ಸಹ ಹಾಕಿದ್ದಾನೆ, ಕಲಿಯುಗದ ಕೃಷ್ಣ ಡಿ ಬಾಸ್ ಅಂತಾನು ಕೆಲವೊಂದ್ ಕಡೆ ಹಾಕೊಂಡಿದ್ದಾನೆ. ಅಂದ್ರೆ ಆರ್ಟ್ ಸಿಂಬಲ್ ಹಾಕೊಂಡು ಕೈ ಮುಗಿದಿದ್ದಾನೆ. ಅಂದ್ರೆ ಇವನು ಅಪ್ಪಟ ದರ್ಶನ್ ಅಭಿಮಾನಿ ಅಂತಾನೆ ಗುರುತಿಸ್ಕೊಂಡು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಇನ್ನ ಇಲ್ಲಿ ನೋಡಿ, ಅಭಿಮಾನಿಗಳು ತಲೆ ತಗ್ಗಿಸುವ ಕೆಲಸ ಮಾಡದ ಮಹಾನ್ ವ್ಯಕ್ತಿ, ಹೆಮ್ಮೆಯಿಂದ ಹೇಳಿ ನಾನು ಒಬ್ಬ ದರ್ಶನ್ ಅಭಿಮಾನಿ ಅಂತ. ಅಂದ್ರೆ ಒಂದು ಟಾಂಗ್ ಕೊಡೋ ತರ ಪೋಸ್ಟು. ಮತ್ತೆ ನ್ಯಾಯ ಅಂದ್ರೆ ನ್ಯಾಯ, ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. ನಾನೊಬ್ಬ ಅಪ್ಪಟ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ರೇಣುಕಾ ಸ್ವಾಮಿ ಕೊಲೆಯ ಆರೋಪಿ ದರ್ಶನ್ ಸರ್ಗೂ ಜೀವಾವಧಿ ಶಿಕ್ಷೆ ನೀಡಿ. ಸೊ ಅಂದ್ರೆ ಇವನು ದರ್ಶನ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ದರ್ಶನ್ ಅಭಿಮಾನಿ ಶಿಕ್ಷೆ ನೀಡಿ ಅಂತ ಹೇಳ್ತಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಪೊಲೀಸ್ ಡ್ರೆಸ್ ಯಾರಿಗೆ ಸೂಕ್ತವಾಗಿ ಕಾಣುತ್ತೆ, ದರ್ಶನ್ ಮತ್ತೆ ಇನ್ನೊಬ್ರದ್ದು ಫೋಟೋ ಹಾಕಿದ್ದಾರೆ. ಸೊ ಈ ತರದ್ದು ಅಂದ್ರೆ ದರ್ಶನ್ ಅಭಿಮಾನಿ ಅಂತ ಗುರುತಿಸ್ಕೊಂಡಿದ್ದಾನೆ. ಸೆಲೆಬ್ರಿಟಿಗಳ ಆರಾಧ್ಯ ದೈವ ಡಿ ಬಾಸ್ ಅಂತ ಏನೋ ಹಾಕೊಂಡು ಇದು ಕೆಲವೊಂದು ಪೋಸ್ಟ್ಗಳು, ಮತ್ತೆ ದ ಹೀರೋ ಅಂತ ಈ ತರ ಅವ್ರದ ಸ್ಟೇಷನ್ ಇರುವಂತ ಫೋಟೋನು ಹಾಕೊಂಡಿದ್ದಾನೆ. ಸೆಲೆಬ್ರಿಟಿಗಳ ಆರಾಧ್ಯ ದೈವ ಡಿ ಬಾಸ್ ಅಂತಾನೆ ಹಾಕೊಂಡು ಈ ತರ ಪೋಸ್ಟರ್ಗಳನ್ನ ಹಾಕೊಳ್ಳೋದು. ಅದರ ಜೊತೆಗೆ ನೋಡಿ, ಈಕೆ ಒಬ್ರು ಸೋನು ಶೆಟ್ಟಿ ಅಂತ ಒಬ್ರು ತನ್ನ ಬೇಳೆಯನ್ನ ಬೇಯಿಸ್ಕೊಳಕ್ ಬಂದಿದ್ರು ಇವರ ಹೆಸರಲ್ಲಿ, ಇವರ ಫ್ಯಾನ್ಸ್ ಹೆಸರಲ್ಲಿ. ಅವ್ರಿಗೂ ಕಮೆಂಟ್ ಮಾಡೋದ್ರ ಮುಖಾಂತರ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡಿದ್ದಾನೆ. ದರ್ಶನ್ ಇಲ್ಲದ ಕನ್ನಡ ಚಿತ್ರರಂಗವನ್ನು ಊಹಿಸಿಕೊಳ್ಳಲು ಕೂಡ ಅಸಾಧ್ಯ. ಆಮೇಲೆ ದೇಶಕ್ಕೆ ಒಬ್ಬರೇ ಚಾಲೆಂಜಿಂಗ್ ಸ್ಟಾರ್, ಅದು ದರ್ಶನ್ ಮಾತ್ರ. ಡಿ ಬಾಸ್ ನಂತೆ ಫ್ಯಾನ್ಸ್ ಬಳಗವನ್ನು ಹೊಂದಿರಲು ಯಾರಿಂದಲೂ ಸಾಧ್ಯವಿಲ್ಲ. ದೇಶಕ್ಕೆ ಒಬ್ಬರೇ ಬಾಕ್ಸ್ ಆಫೀಸ್ ಸುಲ್ತಾನ, ಅದು ದರ್ಶನ್ ಮಾತ್ರ. ಡೊನಾಲ್ಡ್ ಟ್ರಂಪ್ ಈ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋ ತರ ಒಂದು ವ್ಯವಸ್ಥಿತವಾಗಿ ಒಂದು ಪೋಸ್ಟ್ ಹಾಕಿದ್ದಾನೆ. ಅದು ಯಾರು? ಈತ ಭಾರತ ರತ್ನ ಡಾಕ್ಟರ್ ದರ್ಶನ್ ಅನ್ನೋ ಒಬ್ಬ ಫೇಕ್ ಅಕೌಂಟ್ ಫ್ಯಾನ್. ನಾನ್ ದೇವರು ಡಿ ಬಾಸ್ಗೆ ಯಾವ ನಂಬರ್ ಕೊಟ್ಟವರಂತೆ, ಗಣೇಶ್ ಹಬ್ಬಕ್ಕೆ ಟಿ ಶರ್ಟ್ಸ್ ಮಾಡಿಸ್ಕೋಬೇಕು, ಪ್ರಿಂಟ್ ಮಾಡಿಸ್ಬೇಕು ಅಂತ ಕಮೆಂಟ್ ಮಾಡಿದ್ದಾನೆ. ಇದೇ ಫೇಕ್ ಅಕೌಂಟ್. ಡಿ ಬಾಸ್ ದರ್ಶನ್ ರಿಲೀಸ್ ಆಗಬೇಕು ಅನ್ನೋರು ಲೈಕ್ ಮಾಡಿ, ಅಂದ್ರೆ ತಮಾಷೆ ಮಾಡುವಂಥದ್ದು. ಯಾರ್ಯಾರು ಲೈಕ್ ಮಾಡ್ತಾರೆ, ಯಾರು ಕಮೆಂಟ್ಸ್ ಮಾಡ್ತಾರೆ ಅನ್ನೋ ಪೋಸ್ಟನ್ನು ಸಹ ಈತನೇ ಹಾಕೊಂಡಿದ್ದಾನೆ. ಅದಕ್ಕೆ ಕಮೆಂಟ್ಸ್ ಬೇಡ ಕಮೆಂಟ್ಸ್ ಬರಲಿ ಅಂತ
ಈ ತರ ಬೇರೆಯವ್ರನ್ನ ಪ್ರೊವೋಕ್ ಮಾಡುವಂತ ಕೆಲಸವನ್ನು ಸಹ ಮಾಡಿದ್ದಾನೆ. ಇಲ್ಲಿ ನೋಡಿ, ಬಳ್ಳಾರಿಯಲ್ಲಿ ಇರೋ ಎಲ್ಲಾ ಡಿ ಬಾಸ್ ಅಭಿಮಾನಿಗಳು ಕೂಡಲೇ ಜೈಲ್ ಹತ್ತಿರ ಬನ್ನಿ, ಡಿ ಬಾಸ್ಗೆ ಹೊಡಿತಾ ಅವರಂತೆ, ಈ ತರ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾನೆ. ಇನ್ನು ನಮ್ಮ ದೇವರು ಡಿ ಬಾಸ್ ಆಚೆ ಬರಲಿ ಅಂತ ದೆಹಲಿಯಲ್ಲಿರೋ ಸುಪ್ರೀಂ ಕೋರ್ಟ್ ವರೆಗೂ ಪಾದಯಾತ್ರೆ ಹೋಗ್ತಾ ಇರೋ ಸೆಲೆಬ್ರಿಟೀಸ್ಗೆ ಧನ್ಯವಾದಗಳು. ನೋಡಿ ಯಾವ ರೀತಿ ಗಿಮಿಕ್ ಮಾಡ್ತಾ ಇದ್ದಾನೆ ಈ ಫೇಕ್ ಅಭಿಮಾನಿ. ಸೊ ಇದೊಂದು ಈ ತರದೆಲ್ಲ ದರ್ಶನ್ ಅಭಿಮಾನಿ ಬಳಗ ಏನಿರುತ್ತೋ ಇದನ್ನೆಲ್ಲ ನೋಡಿಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಇನ್ನ ಬೇರೆಯವರು ಈ ರೀತಿ ಮಾಡೋದು ತಪ್ಪುತ್ತೆ. ನೋಡಿ, ಈ ತರ ನಮ್ಮ ದೇವರು ಡಿ ಬಾಸ್ ಆಚೆ ಬರಲಿ ಅಂತ ದೆಹಲಿಯಲ್ಲಿರೋ ಸುಪ್ರೀಂ ಕೋರ್ಟ್ ವರೆಗೂ ಪಾದಯಾತ್ರೆ ಹೋಗ್ತಾ ಇರೋ ಸೆಲೆಬ್ರಿಟೀಸ್ಗೆ ಧನ್ಯವಾದಗಳು. ನೋಡಿ, ಈ ತರ ಫೇಕ್ ಅಂತ ಮೊದಲು ಗೊತ್ತಾಯ್ತು, ಇವ್ನು ಏನೆಲ್ಲ ಮಾಡ್ತಾವನೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಬೂಸ ಇನ್ನು ಜೈಲು ಪಾಲು, ಕೆಲವೊಂದ್ ಕಡೆ ಆ ರೀತಿನೂ ಕಮೆಂಟ್ ಮಾಡಿದಾನೆ, ಇನ್ನೊಂದ್ ಕಡೆ ಈ ರೀತಿನೂ ಪೋಸ್ಟ್ ಅನ್ನ ಹಾಕಿದಾನೆ. ಜೈಲಲ್ಲಿ ನೆಮ್ಮದಿಯಾಗಿರಿ ಬೂಸ್ ಅಂತ ಹಾಕಿದಾನೆ, ಬಾಸ್ ಅಲ್ಲ ಬೂಸ್ ಅಂತ ಹಾಕಿದಾನೆ. ಜೈಲಲ್ಲಿ ನೀವು ಜೈಲೂಟ ತಿನ್ಕೊಂಡು ಆರಾಮಾಗಿರಿ ಬಾಸ್, ಡೆವಿಲ್ ಸಿನಿಮಾವನ್ನು ಪ್ರಪಂಚವೇ ತಿರುಗಿ ನೋಡಬೇಕು, ಹಂಗೆ ಇಟ್ ಮಾಡ್ತೀವಿ, ಅದನ್ನು ನೋಡಿ ಕೋರ್ಟ್ ನಿಮಗೆ ಬೇಲ್ ಕೊಡುತ್ತೆ, ಜೈ ಡಿ ಬಾಸ್. ನೋಡಿ ಎಷ್ಟು ಪಿತೂರಿ ನಡೀತಾ ಇದೆ ಒಂದಿಷ್ಟು ಅಂತ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನೊಬ್ಬ ಅಪ್ಪಟ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಡಿ ಬಾಸ್ಗೆ ಮರಣದಂಡನೆ ಶಿಕ್ಷೆ ನೀಡಬೇಕು, ಬೇಕಾದ್ರೆ ಜೀವಾವಧಿ ಶಿಕ್ಷೆ ಕೊಡಿ. ಎರಡನೇದಾಗಿ, ಹೆಂಡತಿಗೆ ಬೈದಿರೋದನ್ನ ಸಾಂಗ್ ಲಿರಿಕ್ಸ್ಗೆ ಹಾಕಿ ಕೊಂಡಿರೋ ಏಕೈಕ ಹೀರೋ, ಅವ್ರ ಹೆಸರಿಟ್ಕೊಂಡು ಬೇರೆಯವರಿಗೆ ಟಾಂಗ್ ಕೊಡುವಂಥದ್ದು, ನಮ್ಮ ಬಾಸ್ ಬಗ್ಗೆ ಹೆಂಗ್ ಮಾತಾಡ್ತಾರೆ ಹಿಂಗೆ ಅಂತ. ಸೊ ಈ ತರ ಒಂದು ಎಕ್ಸಾಂಪಲ್, ಜಸ್ಟ್ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತಾನೆ. ಇದೇ ತರ ಎಷ್ಟೋ ಜನ ಹೇಟರ್ಸ್ಗಳು ಈ ತರ ಒಂದು ಕೃತ್ಯವನ್ನ ಮಾಡ್ತಾ ಇದ್ದಾರೆ, ಈ ತರ ಒಂದು ಹೆಸರುಗಳನ್ನು ಮಸಿ ಬರುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಖಂಡಿತ ಈ ದರ್ಶನ್ ಅವರ ಅಭಿಮಾನಿ ಬಳಗ ಏನಿದೆ ಇದನ್ನ ಕೇಸ್ ದಾಖಲು ಮಾಡಿ ಇಂಥವ್ರನ್ನ ಫೇಕ್ ಅಕೌಂಟ್ ನ ಹುಡುಕಿ ಅರೆಸ್ಟ್ ಮಾಡಿ ಇದನ್ನ ಮತ್ತೆ ಪಬ್ಲಿಕ್ ಅಥವಾ ಲೈಫಲ್ಲಿ ಇವ್ರನ್ನ ತಂದು ಕೂರಿಸಿದ್ರೆ ನೆಕ್ಸ್ಟ್ ಈ ತರ ಕೆಲಸವನ್ನ ಯಾರು ಮಾಡೋದಿಲ್ಲ. ಈ ಲಿಂಕ್ ನ ಬೇಕಾದ್ರೆ ನೀವು ನೋಡಿ, ಈ ತರ ಹುಡುಕಿ ಮತ್ತೆ ಹೆಸರು ಚೇಂಜ್ ಮಾಡ್ಬೋದು. ಈಗ ಇದೇನು ವೈರಲ್ ಆದ ತಕ್ಷಣ ಈ ಹೆಸರು ಚೇಂಜ್ ಮಾಡ್ಬೋದು, ಲಿಂಕ್ ಮಾತ್ರ ಅದೇ ಇದ್ದೇ ಇರುತ್ತೆ. ಆ ಲಿಂಕ್ ಇದೆ, ಅದು ಇವನು ಪೋಸ್ಟ್ ಅನ್ನು ಹಾಕಿದ್ದಾನೆ. ಅಂದ್ರೆ ಎಷ್ಟು ಕಷ್ಟಪಟ್ಟು ಎಷ್ಟು ಪಿತೂರಿಯನ್ನ ಮಾಡ್ತಿದ್ದಾನೆ ಈ ಅಕೌಂಟ್ ನ ವ್ಯಕ್ತಿ. ಈ ತರ ಹುಡುಕಿ ಮೊದಲು ಹುಡುಕಿ ಬಂದ್, ಈ ತರದವರು ತುಂಬಾ ಜನ ಇರ್ತಾರೆ, ಈ ತರದವ್ರನ್ನ ಹುಡುಕಿ ನೀವು ಶಿಕ್ಷೆ ಕೊಡೋ ಕೆಲಸವನ್ನ ಮಾಡಿದ್ರೆ ಮಾತ್ರ ಈ ತರ ಒಂದು ದರ್ಶನ್ ಅಭಿಮಾನಿ ಅನ್ನೋ ಹೆಸರಿಟ್ಟುಕೊಂಡು ಈ ತರ ಪಿತೂರಿ ಕೆಲಸವನ್ನ ಮಾಡುವಂತ ವ್ಯಕ್ತಿಗಳು ಸಿಕ್ಕಾಕೋತಾರೆ. ಓಕೆ ಸ್ನೇಹಿತರೆ, ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಈ ಟೈಮಲ್ಲಿ ಅಂತಂದ್ರೆ ಖಂಡಿತ ಹೌದು. ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿನ ಕಾನೂನು ವ್ಯವಸ್ಥೆ ಅದು ಅವ್ರು ಮಾಡಿದಂಥ ಶಿಕ್ಷೆಗೆ ಅದು ಬೇರೆ, ಅದು ಟ್ರಯಲ್ಸ್ ನಡೆಯುತ್ತೆ, ಅದು ಬೇರೆ ಬೇರೆ ತರ ಪ್ರಕರಣಗಳು ಆಗುತ್ತೆ. ಬಟ್ ಅದರ ಮಧ್ಯೆ ಈ ತರ ಸಮಾಜಘಾತಕ ಕೆಲಸಗಳು, ಅಂದ್ರೆ ಈ ರೀತಿ ಒಬ್ಬ ವ್ಯಕ್ತಿಯನ್ನ ಬೇರೆ ನಾನೊಬ್ಬ ಫ್ಯಾನ್ ಅಂದ್ಕೊಂಡು ಈ ರೀತಿ ಕೆಟ್ಟ ಕೆಲಸ ಮಾಡಿ ಅವರ ಮೇಲೆ ಕೆಟ್ಟ ಅಭಿಪ್ರಾಯ ಈ ಸಮಾಜದಲ್ಲಿ ಮೂಡೋ ರೀತಿ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಅಪರಾಧನೇ. ಈ ತರ ಒಂದು ಕೆಲಸ ಮಾಡೋರನ್ನ ಹಿಡಿದು ನೀವು ಯಾವಾಗ ಶಿಕ್ಷೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಗ ಯಾವ ನಟರಿಗೂ ಈ ರೀತಿ ಆಗೋದಿಲ್ಲ. ಇವರೊಬ್ಬರಿಗೆ ಆಗುತ್ತೆ ಅಂತಲ್ಲ, ಬೇರೆಯವ್ರಿಗೂ ಆಗುತ್ತೆ. ಏಕೆಂದ್ರೆ ತುಂಬಾ ಜನ ಇವರಿಂದ ಸಪೋರ್ಟ್ ತಗೊಂಡ್ರು, ಈಗ ತುಂಬಾ ಜನ ಅವರನ್ನ ಬಿಟ್ಟು ಅವರನ್ನ ಬೈಯುವಂತ ಕೆಲಸವನ್ನ ಮಾಡ್ತಿದ್ರೆ, ಅದನ್ನ ಹೇಳ್ತಾರಲ್ಲ ಸಹಾಯ ತಗೊಂಡು ಬೊಗಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಸೆಕೆಂಡ್ರಿ. ಈಗ ನೀವು ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಅನ್ಸ್ಬೋದು ಇವನೇನಪ್ಪ ಇವ್ರು ಫೇವರ್ ಆಗಿ ಮಾತಾಡ್ತಾವನೆ ಅಂತಲ್ಲ. ಬಟ್ ಫೇವರಿಸಮ್ ಅಲ್ಲ ಇಲ್ಲಿ. ಏನಪ್ಪಾ ಅಂತಂದ್ರೆ ಎಲ್ಲವನ್ನು ಬ್ಯಾಲೆನ್ಸ್ಡ್ ಆಗಿ ನೋಡ್ಬೇಕು. ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದಾನೆ ಅಂದ್ರೆ ಅವನ್ನ ತುಣಿಯುವಂತ ಕೆಲಸವನ್ನ ಮಾಡಬಾರ್ದು. ಆ ವ್ಯಕ್ತಿಗೆ ತಪ್ಪಿದ್ರೆ ಅದು ಕಾನೂನು ಶಿಕ್ಷೆ ಕೊಡುತ್ತೆ, ಕಾನೂನು ಮುಖಾಂತರ ಏನೇ ಆಗ್ಬೇಕು ಅದಾಗುತ್ತೆ. ಆದ್ರೆ ಈ ರೀತಿ ಪಿತೂರಿ ಅಂತ ಮಾಡೋದು, ಒಬ್ಬ ಮನುಷ್ಯ ಬಿದ್ದ ಅಂದ ತಕ್ಷಣ ಅವ್ರನ್ನ ತುಣದೇ ಬಿಡೋದು, ಅವ್ರನ್ನ ಮುಗಿಸೇ ಬಿಡುವಂತ ಕೆಲಸವನ್ನ ದಯವಿಟ್ಟು ಯಾರು ಮಾಡೋಕೆ ಹೋಗ್ಬಿಡಿ. ಇನ್ಕ್ಲೂಡಿಂಗ್ ನಮ್ಮ ಮಾಧ್ಯಮಗಳಲ್ಲೂ ಆ ತಪ್ಪು ನಡೀತಾ ಇದೆ. ಒಂದೇ ಆಂಗಲ್ ಅಲ್ಲಿ ನೋಡ್ತಕ್ಕಂಥ ಕೆಲಸವನ್ನ ಬಿಟ್ಟು ಎರಡೂ ಆಂಗಲ್ ನೋಡಿ ಆತ ಒಬ್ಬ ವ್ಯಕ್ತಿ ಅನ್ನೋದನ್ನ ನೋಡಿ ವಿಷಯವನ್ನು ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಬೇಕು ನಮ್ಮ ಮಾಧ್ಯಮದವರು ಅನ್ನೋದನ್ನ ಹೇಳ್ತಾ, ಕಾಲ ಒಂದೇ ತರ ಇರೋದಿಲ್ಲ, ಕಾಲಚಕ್ರ ತಿರುಗ್ತಾನೆ ಇರುತ್ತೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ, ತಪ್ಪಿದ್ರೆ ಆ ಶಿಕ್ಷೆಯನ್ನು ಅನುಭವಿಸಿ ಬರಲಿ ಅಂತ ಹೇಳ್ತಾ ಬಿಡಿದ್ದೀನಿ, ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು.